Good morning to all. Welcome back to Digital Learning Department of Collegiate Education. I am Smita, working as Assistant Professor of Commerce at Government First Grade College for Women, Tumkur. Dear students, in this video, I am going to explain about no consideration, no contract exceptions. That is exceptions to the rule, no consideration, no contract. This is the topic comes under the paper entitled Business Law. This paper is prescribed for 6M BCom students. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಪರಿಗಣನೆ ಇಲ್ಲದೆ ಒಪ್ಪಂದ ಇರುವುದಿಲ್ಲ ಅಂತೇಳಿ ಇದರ ಒಂದು ವಿನಾಯಿತಿಗಳ ಬಗ್ಗೆ ವಿವರಣೆಯನ್ನ ನಾನು ನೀಡ್ತಾ ಇದ್ದೀನಿ. ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಇಲ್ಲಿ ಯಾವುದೇ ಕನ್ಸಿಡರೇಷನ್ ಇಲ್ಲದೆ ಕಾಂಟ್ರಾಕ್ಟ್ ಇಲ್ಲ ಅಂತೇಳಿ ನಮ್ಮ ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲಿ ನಾವು ಹೇಳೋದಾದ್ರೆ ಒನ್ ಆಫ್ ದಿ ಎಸೆನ್ಷಿಯಲ್ ಆಫ್ ದ ವ್ಯಾಲಿಡ್ ಕಾಂಟ್ರಾಕ್ಟ್ ಈಸ್ ದೇರ್ ಮಸ್ಟ್ ಬಿ ಕನ್ಸಿಡರೇಷನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ನಾವು ಒಂದು ಕಾಂಟ್ರಾಕ್ಟ್ ಊರ್ಜಿತವಾದ ಒಂದು ಒಪ್ಪಂದ ಇದೆ ಅಂದ್ರೆ ಅಲ್ಲಿ ಯಾವಾಗ್ಲೂ ಸಹ ಏನಾದ್ರೂ ಒಂದು ಕನ್ಸಿಡರೇಷನ್ ಇರಬೇಕು ಅಂತೇಳಿ, ಅಂದ್ರೆ ಏನಾದ್ರೂ ಒಂದು ಪರಿಗಣಿಸಬೇಕು, ಏನಾದ್ರೂ ಒಂದು ಪರಿಗಣನೆ ಇರಬೇಕು ಅಂತೇಳಿ. ಆದ್ರೂ ಇದಕ್ಕೆ ಕೆಲವು ಎಕ್ಸೆಪ್ಷನ್ಸ್ ಇದೆ. ಅಂದ್ರೆ ಎವರಿ ಅಗ್ರಿಮೆಂಟ್ ಟು ಬಿ ಎನ್ಫೋರ್ಸಬಲ್ ಅಟ್ ಲಾ ಮಸ್ಟ್ ಬಿ ಸಪೋರ್ಟೆಡ್ ಬೈ ವ್ಯಾಲಿಡ್ ಕನ್ಸಿಡರೇಷನ್. ಯಾವುದೇ ಒಂದು ನಾನು ಒಪ್ಪಂದವನ್ನ ಮಾಡ್ಕೊಂಡಿದೀನಿ ಅಂತಂದ್ರೆ ಲಾ ನಲ್ಲಿ ಅದಕ್ಕೆ ಏನಾದ್ರೂ ಒಂದು ಸಮಥಿಂಗ್ ಇನ್ ರಿಟರ್ನ್ ಇರಬೇಕು, ಅಂದ್ರೆ ವ್ಯಾಲಿಡ್ ಕನ್ಸಿಡರೇಷನ್ ಇರಬೇಕು. As per section 25 of the Indian Contract Act also says an agreement without consideration is void ಅಂತ ಹೇಳ್ತೀವಿ. ಸೆಕ್ಷನ್ 25 ಅಲ್ಲಿ ಏನ್ ಹೇಳ್ತೀವಪ್ಪ ಅಂದ್ರೆ ಯಾವುದೇ ಒಂದು ಒಪ್ಪಂದವನ್ನ ನೀವೇನೇ ಕನ್ಸಿಡರೇಷನ್ ಇಲ್ಲದೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಅದು ಊರ್ಜಿತವಾಗಿರುವುದಿಲ್ಲ ಅಂತ ಹೇಳ್ತೀವಿ. ಆರ್ ಇನ್ ಅದರ್ ವರ್ಡ್ಸ್, as per this section consideration is must in all cases. ಎಲ್ಲಾ ಕೇಸಸ್ ಅಲ್ಲೂ ಕನ್ಸಿಡರೇಷನ್ ಅನ್ನೋದು ಇರಲೇಬೇಕು ಅಂತ ಹೇಳ್ತೀವಿ. ಆದರೂ ನೋಡಿ, however this section also gives the following exceptions to this general rule. ಎಲ್ಲಾ ಒಂದು ಸಂದರ್ಭಗಳಲ್ಲೂ ನಾವು ಕನ್ಸಿಡರೇಷನ್ ಇರಬೇಕು ಅಂತ ಹೇಳಿದ್ರು ಸಹ ಕೆಲವು ಸಂದರ್ಭಗಳಲ್ಲಿ ಇದಕ್ಕೆ ಒಂದು ವಿನಾಯಿತಿ ಇದೆ. ಅಂದ್ರೆ ಎಲ್ಲಾ ಸಂದರ್ಭಗಳಲ್ಲೂ ನೀನ್ ಏನಾದ್ರೂ ಒಂದು ಕೊಡ್ಲೇಬೇಕು, ನೀನು ಒಪ್ಪಂದವನ್ನ ಮಾಡ್ಕೋಬೇಕು ಅಂದ್ರೆ ಸಮಥಿಂಗ್ ಇನ್ ರಿಟರ್ನ್ ಅಲ್ವಾ. ಕನ್ಸಿಡರೇಷನ್ ಅಂದ್ರೇನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀವಿ. ವಿ ಕ್ಯಾನ್ ಗಿವ್ ಸಮಥಿಂಗ್ ಇನ್ ರಿಟರ್ನ್ ಅಲ್ವಾ. ನಾವು ನೀನೇನಾದ್ರೂ ನಂಗೆ ಮನೆ ಕೊಟ್ಟಿದ್ದೆ, ಅದಕ್ಕೆ ನಾನು ಹಣವನ್ನ ಕೊಡಬೇಕು, ಅಥವಾ ನೀನೇನಾದ್ರೂ ನಂಗೆ ಒಂದು ಪ್ರಾಪರ್ಟಿ ಯಾವುದೇ ರೀತಿ ಇರ್ಬೋದು, 2 ವೀಲರ್ಸ್ ಕೊಟ್ಟಿದ್ದೆ, ನಾನು ಅದಕ್ಕೆ ಅಮೌಂಟ್ ಅನ್ನ ಕೊಡಬೇಕು, ಏನಾದ್ರೂ ಒಂದು ನಾನು ರಿಟರ್ನ್ ಅನ್ನ ಕೊಡಬೇಕು ಅಂತ ನಾವೇನ್ ಹೇಳ್ತೀವಿ. ಅದಕ್ಕೆ ವಿನಾಯಿತಿಗಳಿದೆ. ಸೊ ಆ ವಿನಾಯಿತಿಗಳು ಯಾವ್ಯಾವ್ದು ಅನ್ನೋದು ನೋಡೋದಾದ್ರೆ ನ್ಯಾಚುರಲ್ ಲವ್ ಅಂಡ್ ಅಫೆಕ್ಷನ್ ಸೆಕ್ಷನ್ 25 ಸಬ್ಸೆಕ್ಷನ್ 1 ನಲ್ಲಿ ಹೇಳ್ತೀವಿ. ನೋಡಿ, ಕೆಲವು ವಿನಾಯಿತಿಗಳು ಯಾವ್ಯಾವ್ದಪ್ಪ ಅಂದ್ರೆ ನೋಡಿ, ನ್ಯಾಚುರಲ್ ಲವ್ ಅಂಡ್ ಅಫೆಕ್ಷನ್. ಕೆಲವು ಟೈಮ್ ಏನಾಗಿರುತ್ತೆ ಅಂದ್ರೆ ಈ ಪ್ರೀತಿ ಒಂದು ವಿಶ್ವಾಸದಿಂದ ನ್ಯಾಚುರಲ್ ಲವ್ ಅಂಡ್ ಅಫೆಕ್ಷನ್ ಅಂತ ಹೇಳ್ತೀವಿ. ನಾವು ಯಾವುದೇ ಒಂದು ಪ್ರಾಪರ್ಟಿಯನ್ನ ಪ್ರೀತಿಯಿಂದ ಟ್ರಾನ್ಸ್ಫರ್ ಮಾಡಿದಾಗ ಆಗ ಯಾವುದೇ ರೀತಿ ಕನ್ಸಿಡರೇಷನ್ ಇರಬೇಕು ಅನ್ನೋದು ಇಲ್ಲ. ಅಂದ್ರೆ an agreement without consideration is enforceable if it is expressed in writing and registered under the law for the time being in force with the registration of documents, and if made on account of natural love and affection between the parties standing near relation to each other. ಯಾವುದೇ ಒಂದು ಸಂದರ್ಭದಲ್ಲೂ ನಾವು ಒಪ್ಪಂದವನ್ನ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಏನಾದ್ರೂ ಒಂದು ವಾಪಸ್ಸನ್ನ ಕೊಡ್ಬೇಕು ಅಂತ ಹೇಳ್ತೀವಿ, ಸಮಥಿಂಗ್ ಇನ್ ರಿಟರ್ನ್ ಅಂತ ನಾವು ಹೇಳ್ತೀವಿ. ಆದ್ರೆ ಕೆಲವು ಸಂದರ್ಭದಲ್ಲಿ ನಾವು ಅದನ್ನ ವಾಪಸ್ ಕೊಡ್ಲೇಬೇಕು ಅಂತ ಇಲ್ಲ. ಯಾವಾಗ ಅಂದ್ರೆ ನೋಡಿ, ಲವ್ ಅಂಡ್ ಅಫೆಕ್ಷನ್ ಅಲ್ಲಿ ಕೊಟ್ಟಾಗ ನೋಡಿ ಯಾವುದಕ್ಕೆ ಕನ್ಸಿಡರೇಷನ್ ಅವಶ್ಯಕತೆ ಇಲ್ಲ. ಯಾವಾಗ ಎನ್ಫೋರ್ಸಬಲ್ ಆಗುತ್ತೆ ಆದ್ರೆ ಅದು ರೈಟಿಂಗ್ ಅಲ್ಲಿ ಇರ್ಬೇಕು, ಮತ್ತೆ ರಿಜಿಸ್ಟ್ರೇಷನ್ ಆಗಿರ್ಬೇಕು, ಲಾ ಪ್ರಕಾರ ರಿಜಿಸ್ಟರ್ ಮಾಡಿರ್ಬೇಕು. ಅಂತಹ ಒಂದು ಏನು ಒಪ್ಪಂದಗಳಿಗೆ ಊರ್ಜಿತವಾಗಿರುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಲವ್ ಅಂಡ್ ಅಫೆಕ್ಷನ್, ತನ್ನ ಗಂಡ ತನ್ನ ಹೆಂಡತಿಗೆ ಯಾವ್ದೋ ಒಂದು 4-5 ಮನೆ ಇದ್ರೆ ಒಂದ್ ಮನೆ ನಿನ್ನ ಹೆಸರಿಗೆ ನಾನು ಮಾಡ್ಕೊಟ್ಬಿಡ್ತೀನಿ ಅಂತೇಳಿ ತನ್ನ ಹೆಂಡತಿ ಹೆಸರಿಗೆ ಮಾಡ್ಕೊಡ್ತಾನೆ. ಆಗ ಹೆಂಡತಿ ಅದಕ್ಕೆ ರಿಟರ್ನ್ ಆಗಿ ಅಮೌಂಟ್ ದುಡ್ಡು ಕೊಡ್ಲೇಬೇಕು ಅಂತ ಏನಿಲ್ಲ. ಹಾಗಾಗಿ ಕೆಲವು ನ್ಯಾಚುರಲ್ ಲವ್ ಅಂಡ್ ಅಫೆಕ್ಷನ್ ಗೆ ಸಂದರ್ಭ ಬಂದಾಗ ಎಲ್ಲಾ ಸಂದರ್ಭಗಳಲ್ಲೂ ನಾವು ಅದಕ್ಕೆ ಅಮೌಂಟ್ ಅನ್ನ ರಿಟರ್ನ್ ಆಗಿ ಏನಾದ್ರೂ ಕೊಡ್ಲೇಬೇಕು ಅಂತೇಳಿ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಇಲ್ಲಿ ಎಕ್ಸಾಂಪಲ್ ನೋಡಿ, ಅವಾಗ್ಲೂ ಎಲ್ಲ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇಫ್ ಎ ಔಟ್ ಆಫ್ ನ್ಯಾಚುರಲ್ ಲವ್ ಅಂಡ್ ಅಫೆಕ್ಷನ್
promises to give his son a house worth rupees 85 lakhs. It is valid contract provided it is in writing and registered also. ಇಲ್ಲಿ ಲವ್ ಅಂಡ್ ಅಫೆಕ್ಷನ್ ಇಂದ ತನ್ನ ಮಗನಿಗೆ ಯಾವುದೋ ಒಂದು ಪ್ರಾಪರ್ಟಿಯನ್ನ ಒಂದು ತನ್ನ ಮನೆಯನ್ನೇ ಕೊಡ್ತಾನೆ, 85 ಲಕ್ಷದ ಮನೇನ. ಅಲ್ಲಿ ಮಗನು ರಿಟರ್ನ್ ಆಗಿ ಕೊಡ್ಲೇಬೇಕು ಅಂತ ಏನಿಲ್ಲ, ಯಾಕೆಂದ್ರೆ ಇಲ್ಲಿ ಕೊಟ್ಟಿರೋದೇನು ಒಂದು ಪ್ರೀತಿಯಿಂದ ತನ್ನ ಮಗನಿಗೆ. ಯಾಕೆಂದ್ರೆ ಇವತ್ತು ಸಾಮಾನ್ಯವಾಗಿ ನೋಡಿ ಪೇರೆಂಟ್ಸ್ ಎಲ್ಲ ದುಡಿಯೋದು ಆಲ್ಮೋಸ್ಟ್ ನಮ್ಮ ಒಂದು ಮಕ್ಕಳಿಗಾಗಿ ಅಂತಾನೆ ದುಡ್ದಿರ್ತಾರೆ. ಹಾಗಾಗಿ ಕೆಲವ್ರೇನಪ್ಪ ಅಂದ್ರೆ ನ್ಯಾಚುರಲ್ ಆಗಿ ಇವರೊಂದು ಎಕ್ಸ್ಪೈರ್ ಆದ್ಮೇಲೆ ಅವರ ಮಕ್ಕಳಿಗೆ ಹೋಗುತ್ತೆ. ಆದ್ರೂ ಕೆಲವ್ರೇನೋ ನಾನಿದ್ದಾಗ್ಲೇನೆ ಒಂದು 2-3 ಮನೆ ಇದೆ ಅಂದ್ರೆ ನಂದೊಂದು ಮನೇನ ನನ್ನ ಮಗನಿಗೆ ಕೊಟ್ಬಿಡೋಣ ಅಂತೇಳಿ ಕೊಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ, ರಿಜಿಸ್ಟರ್ ಮಾಡಿಸ್ತಾರೆ. ಬಿಕಾಸ್ ಆಫ್ ದಟ್ ಲವ್ ಅಂಡ್ ಅಫೆಕ್ಷನ್ ಕೊಟ್ಟಿರ್ತಾರೆ. ಆಗ ಕನ್ಸಿಡರೇಷನ್ ಕೊಡುವ ಅವಶ್ಯಕತೆ ಬರುವುದಿಲ್ಲ. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ಕಾಂಪನ್ಸೇಷನ್ ಫಾರ್ ಸರ್ವಿಸಸ್ ರೆಂಡರ್ಡ್ ಸೆಕ್ಷನ್ 25 ಸಬ್ಸೆಕ್ಷನ್ 1. ಸೆಕ್ಷನ್ 25 ಸಬ್ಸೆಕ್ಷನ್ 2. ಸೆಕ್ಷನ್ 25 ಸಬ್ಸೆಕ್ಷನ್ 2 ನಲ್ಲಿ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಕಾಂಪನ್ಸೇಷನ್ ಫಾರ್ ಸರ್ವಿಸ್ ರೆಂಡರ್ಡ್. ಯಾವ್ದಾದ್ರು ಒಂದು ಸರ್ವಿಸಸ್ ಅನ್ನ ಕೊಟ್ಟಾಗ ಅದಕ್ಕೆ ಒಂದು ಬೇಸಿಸ್ ಆಫ್ ದಟ್ ಸರ್ವಿಸ್ ಏನೋ ಒಂದು ಸೇವೆಯನ್ನ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಆಗ್ಲೂ ಸಹ ಕನ್ಸಿಡರೇಷನ್ ಅನ್ನ ತಗೊಳ್ಳೇಬೇಕು ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಇಲ್ಲಿ ಅನ್ ಅಗ್ರಿಮೆಂಟ್ ಮೇಡ್ ವಿತೌಟ್ ಕನ್ಸಿಡರೇಷನ್ ಮೇ ಬಿ ವ್ಯಾಲಿಡ್ if it is a promise to compensate wholly or in part a person who has already voluntarily done something for the promiser or something which the promiser was legally compellable to do. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನೋಡಿ, ಯಾವುದೇ ಒಂದು ಅಗ್ರಿಮೆಂಟ್ ವಿತೌಟ್ ಕನ್ಸಿಡರೇಷನ್, ನಾನು ಏನು ಕನ್ಸಿಡರೇಷನ್ ಇಲ್ದೇನೆ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ವಾಲಂಟ್ರಿ ಆಗಿ ಒಂದು ಸರ್ವಿಸಸ್ ಅನ್ನ ಕೊಟ್ಟಿದ್ದೀನಿ. ಅಂದ್ರೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಈ ಸರ್ವಿಸ್ ಅನ್ನ ಕೊಡ್ತೀನಿ ಅಂತ ಹೇಳಿ ವಾಲಂಟ್ರಿ ಆಗಿ ಸರ್ವಿಸ್ ಕೊಟ್ಟಿದ್ದೀನಿ. ಸ್ವಲ್ಪ ಮಟ್ಟಿಗಾದ್ರೂ ಮಾಡಿರ್ಬೋದು ಅಲ್ವಾ. ನೋಡಿ ಇಲ್ಲೇನ್ ಹೇಳ್ತೀವಿ, ಪ್ರಾಮಿಸ್ ಟು ಕಂಪನ್ಸೇಟ್ ಹೋಲಿ ಆರ್ ಇನ್ ಪಾರ್ಟ್. ಸ್ವಲ್ಪ ಮಟ್ಟಿಗಾದ್ರೂ ಅವ್ನು ಕಂಪ್ಲೀಟ್ ಮಾಡಿರ್ತಾನೆ, ಪೂರ್ತಿ ಮಾಡಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗೆ ಮಾಡಿರ್ತಾನೆ, ಆಲ್ರೆಡಿ ವಾಲಂಟ್ರಿ ಆಗಿ ಮಾಡಿರ್ತಾನೆ ಅಲ್ವಾ. ಆ ಒಂದು ಸಮಥಿಂಗ್ ಫಾರ್ ದಟ್ ಪ್ರಾಮಿಸ್ ಆರ್ ಸಮಥಿಂಗ್ ವಿಚ್ ದ ಪ್ರಾಮಿಸರ್ ವಾಸ್ ಲೀಗಲಿ ಕಂಪೇಲಬಲ್ ಟು ಡೂ. ಆಗ ಅಂದ್ರೆ ಅದು ಲೀಗಲ್ ಆಗಿರ್ಬೇಕಾದ್ರೆ ಇಲ್ಲೀಗಲ್ ಆಗಿ ಮಾಡಬಾರ್ದು ಅಲ್ವಾ. ಇನ್ನೊಬ್ರದ್ದು ಯಾರ್ದೋ ಒಂದ್ ಕಂಡ್ರೆ ಆಗ್ತಾ ಇರಲ್ಲ, ಅವ್ನು ಹೋಗ್ಬಿಟ್ಟು ಸಾಯಿಸ್ಬಿಡೋದಲ್ಲ. ಲೀಗಲ್ ಆಗಿರ್ಬೇಕು, ಅವ್ನು ಮಾಡ್ತಕ್ಕಂಥ ಸರ್ವಿಸ್ ಮಾಡಿರೋದು ಲೀಗಲ್ ಆಗಿರ್ಬೇಕು. ಲೀಗಲ್ ಆಗಿದ್ದಂತ ಸಂದರ್ಭದಲ್ಲಿ ಅವನು ವಾಲಂಟ್ರಿ ಆಗಿನೇ ಕೆಲವು ಸೇವೆಯನ್ನು ಸಲ್ಲಿಸಿದಂತ ಸಂದರ್ಭದಲ್ಲಿ ಅವರಿಗೆ ರಿಟರ್ನ್ ಆಗಿ ಇವ್ರು ಏನಾದ್ರೂ ಕೊಡ್ತು ಅಂದ್ರೆ ಅದಕ್ಕೆ ಅವನು ರಿಟರ್ನ್ ಆಗಿ ಮತ್ತೆ ಏನಾದ್ರು ಕೊಡ್ಬೇಕು ಅಂತೇನಿಲ್ಲ. ಅಂದ್ರೆ ಇಲ್ಲಿ ಇವನ್ ದೋ ಇಟ್ ಮೇ ಬಿ ದಿ ವಾಲಂಟ್ರಿ ಸರ್ವಿಸ್. ಇವಾಗ ಕೆಲವೊಮ್ಮೆ ಏನಾಗುತ್ತೆ ನೋಡಿ, ಇದಕ್ಕಿದ್ದಂಗೆ ಒಂದು ಮನೆಗೆ ಇದಕ್ಕಿದ್ದಂಗೇನೋ ಬೆಂಕಿ ಬಿದ್ದು ಬಿಡುತ್ತೆ, ಹತ್ಕೊಂಡು ಉರಿತಾ ಇರುತ್ತೆ. ಆಗ ಅಕ್ಕಪಕ್ಕ ನೋಡ್ಬಿಟ್ಟು ಎಲ್ಲ ತುಂಬಾ ಟ್ರೈ ಮಾಡ್ಬಿಟ್ಟು ಅದಕ್ಕೆ ಮರಳೋ ನೀರು ಹಾಕ್ಬಿಟ್ಟು ಅದನ್ನ ಉರಿದೋಗ್ತಿದ್ದನ್ನ ಫುಲ್ ಆರಿಸ್ಬಿಡ್ತಾರೆ. ಆಗ ನೋಡಿ ಇವ್ನು ಮಾಡಿದ ಸರ್ವಿಸಿಗೆ ಇವರು ಖುಷಿ ಆಗ್ಬಿಟ್ಟು ಅವನೇನೋ ಒಂದು ರಿಟರ್ನ್ ಆಗಿ ಕೊಡ್ತಾನೆ ಅಲ್ವಾ. ಅವಾಗ್ಲೂ ಅವನು ಇವನೇನಾದ್ರು ಕೆಲಸ ಮಾಡಿ ಇರ್ಬೇಕು ಅಂತೇನಂದ್ರೆ ಇಷ್ಟೇ ರೀತಿಯಲ್ಲಿ ಕೆಲಸ ಮಾಡಿರ್ಬೇಕು ಅಂತ ಇಲ್ಲ, ಅಗ್ರಿಮೆಂಟು ಇರ್ಬೇಕು ಅಂತೇನಿಲ್ಲ. ಅಂದ್ರೆ ಕೆಲವು ಸತಿ ಏನೋ ಎಲ್ಲೋ ಒಂದು ಟೂರಲ್ಲೋ ಎಲ್ಲೋ ಹೋಗಿರ್ತೀರಾ, ನೀರಲ್ಲಿ ಆಟ ಆಡ್ಬೇಕು ಅನ್ನೋ ಸಂದರ್ಭದಲ್ಲಿ ಕಾಲ್ ಜಾರೋ ಏನೋ ಬಿದ್ದು ಬಿಡ್ತಾನೆ ಅಲ್ವಾ. ಅವನಿಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ಅವಾಗ ಇನ್ನೇನೋ ಸತ್ತೋಗ್ಬಿಡ್ತಿದ್ದ. ಅವಾಗ ಯಾರಾದ್ರೂ ಒಬ್ರು ಹೋಗ್ಬಿಟ್ಟು ಅವರನ್ನ ಹೋಗಿ ರಕ್ಷಣೆ ಮಾಡ್ಕೊಂಡು ಬರ್ತಾನೆ. ನೋಡಿ ಅಲ್ಲೇನು ಅಗ್ರಿಮೆಂಟ್ ಏನಿಲ್ಲ ಅಲ್ವಾ. ಅವನೇನು ಹೇಳಿಲ್ಲ ನನ್ನ ರಕ್ಷಣೆ ಮಾಡುವಂತವನು ಅವ್ನು ಹೇಳಿಲ್ಲ, ಆದ್ರೆ ಮುಂಚೆಲ್ಲ ಒಪ್ಪಂದನೂ ಏನೋ ಮಾಡ್ಕೊಂಡಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಆದ್ರೆ ಅವ್ನು ಮಾಡಿದ ಒಂದು ಸರ್ವಿಸಿಗೆ ಇವ್ರೇನ್ ಮಾಡ್ತಾನೆ, ವಾಲಂಟ್ರಿ ಆಗಿ ಇವನ ಹತ್ರ ಒಂದು 2 ಲಕ್ಷನೋ 3 ಲಕ್ಷ, ಯಾಕಂದ್ರೆ ಪ್ರಾಣನೇ ಉಳಿಸದ್ನಲ್ವಾ, ತನ್ನ ಪ್ರಾಣನೇ ಉಳಿಸಿದ್ಯಾ ಕಣಪ್ಪ ನೀನು ಅಂತೇಳಿ ವಾಲಂಟ್ರಿ ಆಗಿ ಒಂದಿಷ್ಟು ದುಡ್ಡು ಕೊಟ್ಬಿಡ್ತಾನೆ. ನೋಡಿ ಅಲ್ಲಿ ನೀನ್ ಏನಾದ್ರೂ ಕೆಲಸ ಮಾಡೋದಕ್ಕೇನೆ ನಾನು ಕೊಟ್ಟೆ ಅಂದ್ರೆ ಇಲ್ಲಿ ಆಕ್ಚುಲಿ ಒಂದ್ ಕೆಲಸ ಇವನ್ ಮಾಡಿದಕ್ಕೆ ಕೊಟ್ಟ, ಇವ್ರ ಸರ್ವಿಸ್ ಪ್ರಾಣ ಉಳಿಸಿದಕ್ಕೆ ಕೊಟ್ಟಿದ್ದು. ಆದ್ರೂ ಸಹ ಇಲ್ಲಿ ಇಷ್ಟೇ ಇರಬೇಕು, ಹೀಗೆ ಇರಬೇಕು, ಕೊಡ್ಲೇಬೇಕು ಅಂತ ಏನ್ ಇರ್ಲಿಲ್ಲ. ಹಾಗಾಗಿ ಕೆಲವು ವಾಲಂಟ್ರಿ ಸರ್ವಿಸಸ್ಗೆ ಏನು ನಾವು ಕೊಡ್ತೀವಿ ಅದೆಲ್ಲವೂ ಸಹ ವ್ಯಾಲಿಡ್ ಆಗಿರುತ್ತೆ. ಅಥವಾ ಇವನ್ ಕೆಲವು ಸತಿ ಏನಿರುತ್ತೆ ನೋಡಿ, ಏನೋ ಈ ಒಂದು ಕೆಲಸ ಬಂದ್ ಮಾಡ್ಕೊಡು ಅಲ್ವಾ, ಮಗು ಇರತ್ತೆ, ಮಗು ಏನೋ ಒಂದು ಸರ್ವಿಸ್ ಮಾಡ್ಕೊಡು, ನಾನು ಹಿಂಗೇನೋ ನಿಮ್ಗೆ ಕೊಡ್ತೀನಿ ಅಂತ ಹೇಳಿರ್ತಾನೆ. ಅದು ಇಷ್ಟು ಅಂತಾನು ಹೇಳಿರಲ್ಲ. ಆಗ ಬಂದ್ ಏನೋ ಸರ್ವಿಸ್ ಮಾಡ್ಕೊಡ್ತಾರೆ, ಆಗ ಇವನು ರಿಟರ್ನ್ ಆಗಿ ಕೊಡ್ತಾನೆ. ಅವೆಲ್ಲವೂ ಸಹ ವ್ಯಾಲಿಡ್ ಇರುತ್ತೆ. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಇಫ್ however something
has not been done voluntarily, this clause will not apply. ಅಂದ್ರೆ ಕೆಲವು ಟೈಮ್ ವಾಲಂಟ್ರಿ ಆಗಿ ಮಾಡದೇ ಇದ್ರೆ ಅಪ್ಲೈ ಆಗೋದಿಲ್ಲ. ಅವಳು ನಿಮ್ಗೆ ಆಲ್ರೆಡಿ ಹೇಳ್ದೆ ನೋಡಿ, ಇಲ್ಲೇನೋ ಒಂದ್ ಮನೆ ಬೆಂಕಿ ಬಿದ್ದು ಸುಟ್ಟು ಹೋಗ್ತಿರುತ್ತೆ, ಸೊ ಈಗ ಬಂದ್ಬಿಟ್ಟು ಸರ್ವಿಸ್ ಏನೋ ಮಾಡ್ದ, ಆದ್ರೆ ಇವನ ಹೋಗಿ ಕೇಳ್ದ, ನೋಡೋ ನಿನ್ ಮನೆ ಪ್ರಾಪರ್ಟಿ ನಿನ್ ಬೆಂಕಿ ಬಿದ್ದು ಹೋಗ್ತಾ ಇತ್ತು, ನಾನು ಅದನ್ನ ಉಳಿಸ್ಕೊಟ್ಟಿದ್ದೆ, ಕೊಡ್ಲಿ ಅಂತಾನೆ ನಾನು ಕೆಲಸ ಮಾಡಿದ್ದು ಅಂತ ಅಂದಾಗ ಅಪ್ಲಿಕೇಬಲ್ ಆಗಲ್ಲ ಇದು. ಅವನು ವಾಲಂಟ್ರಿ ಆಗಿ ಕೆಲವ್ರು ಮಾಡ್ತಾರೆ, ನೀವೇನು ತುಂಬಾ ಕಷ್ಟಪಡ್ತಿರ್ತಾರ ನೋಡೋಕಾಗದೆ ಅವ್ರು ಹೆಲ್ಪ್ ಮಾಡಿರ್ತಾರೆ ನಿಮ್ಗೆ, ಆಗ ನೀವು ಕೊಡ್ಲೇಬೇಕು ಅಂತಿಲ್ಲ, ಆದ್ರೂ ಕೊಡ್ತೀರಿ. ಅಂತವು ಕೆಲವನು ಸಹ ಎಕ್ಸೆಪ್ಷನ್ಸ್ ಇದೆ ನೋಡಿ. ರಾಮ್ ಫೈಂಡ್ಸ್ ಕೃಷ್ಣಾಸ್ ಪರ್ಸ್ ಅಂಡ್ ಗಿವ್ಸ್ ಇಟ್ ಟು ಹಿಮ್. ಕೃಷ್ಣ ಪ್ರಾಮಿಸಸ್ ಟು ಗಿವ್ ಹಿಮ್ ₹100. ದಿಸ್ ಇಸ್ ವ್ಯಾಲಿಡ್ ಕಾಂಟ್ರಾಕ್ಟ್ ನೋಡಿ. ರಾಮ ಕೃಷ್ಣನ ಒಂದು ಪರ್ಸನ್ನ ನೋಡ್ತಾನೆ, ಹಾಗಾಗಿ ಪರ್ಸನ್ ತಗೊಂಡೋಗ್ಬಿಟ್ಟು ರಾಮ ಕೃಷ್ಣನಿಗೆ ಕೊಡ್ತಾನೆ, ನೋಡಪ್ಪ ನಿನ್ ಪರ್ಸ್ ಬಿದ್ದೋಗಿತ್ತು, ಅಲ್ಲೆಲ್ಲ ಕಳ್ಕೊಂಡಿದ್ಯಾ ನೋಡು. ನಿನ್ ಕೇಸ್ ಗೊತ್ತಿದ್ರೆ ಅಲ್ವಾ, ಕೆಲವು ಟೈಮ್ ಅದ್ರಲ್ಲೆಲ್ಲ ಇರುತ್ತಲ್ಲ, DL ಇರ್ತದೆ ಅಥವಾ ಒಂದು ಆಧಾರ್ ಇರ್ತದೆ, ಇದು ಇವ್ರದ್ದೇ ಅಂತ ಗೊತ್ತಾಗುತ್ತೆ, ಫೋಟೋನು ಇರುತ್ತೆ, ನನಗೆ ಪರಿಚಯ ಇನ್ ಕೇಸು ಬೆಳೆಸ್ಕೊಂಡು ಹೋಗಿದ್ರೆ ನೋಡಿ ತಗೊಂಡೋಗಿ ಕೊಡ್ತೀವಿ ನಾವು. ಆಗ ಅವ್ರು ರಿಟರ್ನ್ ಆಗಿ ಖುಷಿಗೆ ಒಂದು 100 ಮೇ ಬಿ 200 ಒಂದು 500 ಕೊಡ್ತಾರೆ. ಯಾಕಂದ್ರೆ ಎಷ್ಟೋ ಸತಿ ಒಂದು 10,000 5,000 ಪರ್ಸಲ್ ಇಟ್ಟು ಕಳ್ಕೊಂಡ್ಬಿಟ್ಟಿದ್ರೆ, ತಂದು ಕೊಡದೇ ಇದ್ದಿದ್ರೆ ನೋಡಿ ದುಡ್ಡು ಹೋಗೋದು, ಈ ಕಡೆ ಎಷ್ಟೋ ಡಾಕ್ಯುಮೆಂಟ್ಸ್ಗಳು ಕಳೆದು ಹೋಗೋದು. ಹಾಗಾಗಿ ಖುಷಿಗೆ ಇನ್ನೇನಿಲ್ಲ ನೋಡಿ, ಎಷ್ಟು ಕೆಲಸ ಅವನಿದ್ದು ತಂದು ಕೊಟ್ಟ ಅಷ್ಟೇ ಅಲ್ವಾ. ಅದಕ್ಕೇನೆ ಇವರು ಖುಷಿಯಾಗಿ ಕೆಲವು ಸತಿ ಎಷ್ಟು ಅವ್ರಿಗೆ ಏನು ಮನಸ್ಸಿಗೆ ತೃಪ್ತಿ ಆದಷ್ಟು ಅಮೌಂಟ್ ಅನ್ನ ಕೊಡ್ಬೋದು ನೋಡಿ. ಅಲ್ಲಿ ಕಾಂಪನ್ಸೇಷನ್ ಫಾರ್ ದಿಸ್ ಕೈಂಡ್ ಆಫ್ ಸರ್ವಿಸಸ್ ನೋಡಿ, ಈ ಸರ್ವಿಸಸ್ಗೆ ಎಕ್ಸ್ಕ್ಯೂಸ್ ಇದೆ, ಎಕ್ಸಂಪ್ಷನ್ಸ್ ಇದೆ, ಎಕ್ಸೆಪ್ಷನ್ಸ್ ಅನ್ನ ಕೊಡ್ತಾರೆ. ಅದಕ್ಕೆ ನೀನು ಇಷ್ಟೇ ಸರ್ವಿಸ್ ಮಾಡ್ಲೇಬೇಕು ಅಂತಿಲ್ಲ ನೋಡಿ. ಎಷ್ಟೋ ಕೆಲವು ಟೈಮು ನೀವೆಲ್ಲೋ ಹೋಗ್ತಾ ಇರ್ತೀರಿ, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ಸು, PUC ಮಾರ್ಕ್ಸ್ ಕಾರ್ಡ್ಸು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಇಟ್ಕೊಂಡು ಟ್ರೈನಲ್ಲಿ ಹೋಗ್ತಾ ಇರ್ತೀರಿ, ಕಳ್ಕೊಂಡ್ಬಿಡ್ತೀರಿ ಬೈ ಚಾನ್ಸ್. ಬಟ್ ಅದರಲ್ಲಿ ನಿಮ್ಗೆ ನಿಮ್ಮ ಅಡ್ರೆಸ್ ಇರುತ್ತೆ ಇನ್ ಕೇಸು, ಅದರಲ್ಲೂ ನಿಮ್ಮ DL ಅಥವಾ ಇನ್ಯಾವ್ದು ಆಧಾರ್ ಕಾರ್ಡು ಸಹ ಬಿಟ್ಬಿಟ್ಟಿರ್ತೀರಿ. ಅದನ್ನ ನೋಡಿ ಬೇರೆಯವರು ಅಥವಾ ಅಡ್ರೆಸ್ ಇರುತ್ತಲ್ಲ, ಅಡ್ರೆಸ್ ನೋಡ್ಬಿಟ್ಟು ನಿಮಗೆ ಪೋಸ್ಟ್ ಮಾಡ್ತಾರೆ. ಸೊ ಆಗ ಇನ್ ಕೇಸ್ ಅವ್ರ ಅಡ್ರೆಸ್ ಬರ್ದಿದ್ರೆ ಆಗ ನೀವೇನ್ ಮಾಡ್ತೀರಿ, ಖುಷಿಯಾಗಿ ನೋಡು ನಂದು, ಯಾಕೆಂದ್ರೆ ನೋಡಿ SLC ಮಾರ್ಕ್ಸ್ ಕಾರ್ಡ್ ಆಗ್ಲಿ ಮತ್ತೆ ನಾವು ತಗೋಬೇಕು ಅಂದ್ರೆ ಎಷ್ಟು ಮತ್ತೆ ಕಷ್ಟ ಇರುತ್ತೆ. ಆ ನಂಬರ್ಸ್, ರಿಚ್ ನಂಬರ್ಸ್ ಎಲ್ಲ ಗೊತ್ತಿರಬೇಕು, ಮತ್ತೆ ಅಪ್ಲೈ ಮಾಡಬೇಕು, ಮತ್ತೆ ದುಡ್ಡು ಕಟ್ಟಬೇಕು, ಮತ್ತೆ ವೆಯ್ಟ್ ಮಾಡಬೇಕು ಅದಕ್ಕಾಗಿ. ಅದ್ರ ಬದಲು ಇವನು ವಾಲಂಟ್ರಿ ಆಗಿ ಕೊಟ್ಬಿಟ್ನಲ್ಲ ನನಗೆ ಅಂತೇಳಿ ಖುಷಿ ಆಗ್ಬಿಡ್ತೀರ. ಖುಷಿ ಆಗ್ಬಿಟ್ಟು ಅವನಿಗೆ ಬೇಕಾದ್ರೆ ಒಂದು 1,000 2,000 ನೀವು ಕೊಟ್ಬಿಡ್ತೀವಿ ನೋಡಿ. ಇದೆಲ್ಲ ವಾಲಂಟ್ರಿ ಸರ್ವಿಸಸ್, ಅದಕ್ಕೆ ಕನ್ಸಿಡರೇಷನ್ ಇರಲೇಬೇಕು ಅಂತ ಏನು ಇರೋದಿಲ್ಲ. ದೆನ್ ನೆಕ್ಸ್ಟ್, ಟೈಮ್ ಬಾರ್ಡ್ ಡೆಟ್, ಪ್ರಾಮಿಸ್ ಟು ಪೇ ಟೈಮ್ ಬಾರ್ಡ್ ಡೆಟ್, ಸೆಕ್ಷನ್ 25 ಸಬ್ಸೆಕ್ಷನ್ 3 ನೋಡಿ. ಸೆಕ್ಷನ್ 25 ಸಬ್ಸೆಕ್ಷನ್ 3 ನಲ್ಲಿ ನಾವು ಇನ್ನೊಂದೇನ್ ಹೇಳ್ತೀವಿ ಅಂದ್ರೆ, ಯಾವುದೇ ರೀತಿಯ ಸಮಯ ಮುಗ್ದೋಗಿರ್ತಕ್ಕಂಥ ಸಾಲಗಳೇನಾದ್ರು ಇದ್ರೆ ಅಂದ್ರೆ ಈ ಪ್ರಾಮಿಸ್ ಟು ಪೇ ಟೈಮ್ ಬಾರ್ಡ್ ಡೆಟ್ ಇಸ್ ಆಲ್ಸೋ ಎನ್ಫೋರ್ಸಬಲ್. ಸೊ ಅದಕ್ಕೂ ಎನ್ಫೋರ್ಸಬಿಲಿಟಿ ಇದೆ. ಅಂದ್ರೆ ಇಲ್ಲಿ ಯಾವುದೋ ಒಂದು ಸಾಲ ತಗೊಂಡ್ಬಂದಿದ್ರೆ ಅದಕ್ಕೆ ಮುಗ್ದೋಗ್ಬಿಟ್ಟಿದೆ, ಟೈಮ್ ಮುಗ್ದೋಗಿದೆ ಆಲ್ರೆಡಿ, ಆಗ ಏನು ಕನ್ಸಿಡರೇಷನ್ ಇಲ್ಲದೆ ಇದ್ರು ಥರ್ಡ್ ಪರ್ಸನ್ ಕಟ್ಬೋದು. ಸೊ ಅದಕ್ಕೂ ವ್ಯಾಲಿಡಿಟಿ ಇರುತ್ತೆ. ಬಟ್ ದ ಪ್ರಾಮಿಸ್ ಮಸ್ಟ್ ಬಿ ಇನ್ ರೈಟಿಂಗ್ ಅಂಡ್ ಬಿ ಸೈನ್ಡ್ ಬೈ ದ ಪ್ರಾಮಿಸರ್ ಆರ್ ಇಸ್ ಏಜೆಂಟ್ ಆಥರೈಸ್ಡ್ ಇನ್ ದಟ್ ಬಿಹಾಫ್. ಆದ್ರೆ ಅದು ರೈಟಿಂಗ್ ಅಲ್ಲಿ ಇರಬೇಕು ಅಂತೇಳಿ. ಅನ್ ಓರಲ್ ಪ್ರಾಮಿಸ್ ಟು ಪೇ ಟೈಮ್ ಬಾರ್ಡ್ ಡೆಟ್ ಈಸ್ ಅನ್ಎನ್ಫೋರ್ಸಬಲ್. ಓರಲ್ ಆಗಿ ಹೇಳಿರಬಾರ್ದು. ಸಪೋಸ್ ನೋಡಿ, ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಬ್ಯಾಂಕ್ ಅಲ್ಲಿ ಲೋನ್ ಅನ್ನ ತಗೊಂಡಾಗ ಇನ್ನೊಬ್ರು ಶ್ಯೂರಿಟಿ ಹಾಕಿರ್ತಾರೆ ನಮ್ಮ ಪರವಾಗಿ. ಏನೋ ಒಂದು 5 ಲಕ್ಷ ರೂಪಾಯಿ ತಗೊಂಡಿದ್ದೀನಿ, ಅವನು ಇನ್ನೊಬ್ರು ಶ್ಯೂರಿಟಿ ಹಾಕಿರ್ತಾನೆ. ಸೊ ಇನ್ ಕೇಸ್ ಯಾರೋ ಲೋನ್ ತಗೊಂಡಿದ್ದಾನೆ, ಆ ಲೋನ್ ತಗೊಂಡಿದ್ದವನಿಗೆ ಸಾಲ ತೀರ್ಸಕ್ ಆಗೋದಿಲ್ಲ, ಏನೋ ಒಂದು ಸಮಸ್ಯೆ ಆಗತ್ತೆ, ಅವನಿಗೆ ಅದನ್ನ ವಾಪಸ್ಸನ್ನ ಕೊಡಕ್ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ನೋಡಿ, ಇನ್ನೊಬ್ಬ ಯಾರು ಥರ್ಡ್ ಪರ್ಸನ್ ಅವನೇನು ಜಸ್ಟ್ ಅವನು ಯಾರು ಶ್ಯೂರಿಟಿ ಹಾಕಿರ್ತಾನಲ್ಲ, ಅಂದ್ರೆ ಆಲ್ರೆಡಿ ಟೈಮ್ ಮುಗ್ದೋಗಿದೆ ಅಲ್ವಾ. ಇವಾಗ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಬೆಳೀತಾ ಹೋಗ್ಬಿಡತ್ತೆ. ಟೈಮ್ ಬಾರ್ಡ್ ಡೆಟ್, ಅದು ಟೈಮ್ ಮುಗ್ದೋಗಿದೆ ಆಲ್ರೆಡಿ. ಅದೇ ಲಿಮಿಟೇಷನ್ ಇರುತ್ತೆ ನೋಡಿ. ಪ್ರತಿಯೊಂದು ಅಷ್ಟೇ ಬ್ಯಾಂಕ್ ಅಲ್ಲಿ ನೀವು 1 ತಿಂಗಳು ಅಥವಾ 2 ಮಂತ್ಸ್ ಕಟ್ಟಿಲ್ಲ ಅಂದ್ರೆ ಆಗ್ಲೇ ನಿಮ್ಗೆ ನೋಟಿಸ್ ಬಂದ್ಬಿಟ್ಟಿರುತ್ತೆ. ಆದ್ರೂ ಎಷ್ಟೋ ಸತಿ ಬಂದಿರುತ್ತೆ, ನಾವು ಅದಕ್ಕೇನು ಪೇ ಮಾಡಿರಲ್ಲ. ಆತರ ಆದಂತ ಸಂದರ್ಭಗಳಲ್ಲಿ ಬೇರೆಯವರು ಅದಕ್ಕೆ ಅಮೌಂಟ್ ಅನ್ನ ಕಟ್ಟಿದಾಗ ಅದಕ್ಕೆ ಕನ್ಸಿಡರೇಷನ್ ಕೊಡ್ಲೇಬೇಕು ಅಂತಿಲ್ಲ. ಯಾಕೆಂದ್ರೆ ತಗೊಂಡಿರೋ ಬ್ಯಾಂಕು ಒಬ್ಬ ಯಾರೋ ಏನನ್ನು ತಗೊಂಡಿರೋನು, ತೀರಿಸಿದ್ದ ಯಾರೋ ಇನ್ನೊಬ್ಬ ಯಾರೋ ಪರ್ಸನ್ ಬಿ, ಅಲ್ಲಿ ಕನ್ಸಿಡರೇಷನ್ ಇರ್ಲೇಬೇಕು ಅಂತ ಏನಿಲ್ಲ. ಅದೇ ಅದು ರೈಟಿಂಗ್ ಅಲ್ಲಿ ಇರ್ಬೇಕು. ರೈಟಿಂಗ್ ಅಲ್ಲಿ ಇದ್ದು
ಕೆಲವು ಸತಿ ನೋಡಿ ಶ್ಯೂರಿಟಿ ರೈಟಿಂಗ್ ಅಲ್ಲೇ ಹಾಕಿರ್ತಾರೆ, ಆಗ ಅವನು ಏನ್ ಪೇ ಮಾಡ್ತಾನೆ ಅದಕ್ಕೆ ವ್ಯಾಲಿಡ್ ಇರುತ್ತೆ, ಅದಕ್ಕೆ ಕನ್ಸಿಡರೇಷನ್ ಇರಲೇಬೇಕು ಅಂತ ಹೇಳಿ ಇರೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಇವತ್ತು ಆತರ ಆಗತ್ತೆ. ಯಾಕಂದ್ರೆ ಎಷ್ಟೋ ಜನ ಸಾಲ ತಗೊಂಡಿರ್ತಾರೆ, ಇನ್ನೊಬ್ರು ಯಾರೋ ಶ್ಯೂರಿಟಿ ಹಾಕಿರ್ತಾರೆ, ಅವ್ರು ಪೇ ಮಾಡ್ತಾರೆ, ಅವ್ರಿಗೂ ಇದಕ್ಕೂ ಸಂಬಂಧನೇ ಇರಲ್ಲ, ಪಾಪ ಅವನೇನ್ ತಗೊಂಡೇ ಇಲ್ಲ ಲೋನ್. ಆದ್ರೂ ಅವನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಯಾರು ಶ್ಯೂರಿಟಿ ಹಾಕಿರ್ತಾರೋ ಅವ್ರಿಗೆ ನೋಟಿಸ್ ಹೋಗುತ್ತೆ. ಯಾರು ಸಾಲ ಮಾಡಿರ್ತಾನೋ ಏನೋ ಗ್ರಾಚಾರ ಕೆಟ್ಟ ಅವ್ನು ಸತ್ತೋಗ್ಬಿಡ್ತಾನೆ, ಆಗ ಯಾರ ಶ್ಯೂರಿಟಿ ಹಾಕಿರ್ತಾರೋ ಅವ್ರಿಗೆ ನೋಟಿಸ್ ಹೋಗುತ್ತೆ, ನೀವು ಅದನ್ನ ಪೇ ಮಾಡಿ ಅಂತೇಳಿ. ಆದ್ರೆ ಇಲ್ಲಿ ನೋಡಿ ಇದೇ ಇಲ್ಲ, ಅವನ್ ಕಾಂಟ್ಯಾಕ್ಟ್ ಇಲ್ಲ, ಅವನೇನ್ ತಗೊಂಡಿಲ್ಲ, ಬಟ್ ನೋ ಕನ್ಸಿಡರೇಷನ್ ಆದ್ರೂ ಅವ್ರು ಪೇ ಮಾಡಿರ್ತಾರೆ, ಅದು ಆಗಿರೋದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಅಂದ್ರೆ ಎ ಪ್ರಾಮಿಸ್ ಇನ್ ರೈಟಿಂಗ್ signed by the person to be charged therewith or by his agent, ನೋಡಿ ಅವ್ರು ಇರ್ಬೋದು ಅಥವಾ ಅವ್ರ ಏಜೆಂಟ್ ಇರ್ಬೋದು, to pay debt borrowed by the law of limitation would constitute a valid contract even though it is not supported by any contribution. ನೋಡಿ ಯಾವುದೇ ರೀತಿ ನೀವು ಕಾಂಟ್ರಿಬ್ಯೂಷನ್ ಕೊಡದೇ ಇದ್ರೂ ಸಹ ಇದರಲ್ಲಿ ಲಾ ಆಫ್ ಲಿಮಿಟೇಷನ್ ಅಲ್ಲಿ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಲಾ ಆಫ್ ಲಿಮಿಟೇಷನ್ ಅಂತ ಹೇಳ್ತೀವಿ. ಸೊ ಲಾ ಆಫ್ ಲಿಮಿಟೇಷನ್ ಏನಪ್ಪಾ ಅಂದ್ರೆ ಟೈಮ್ ಲಿಮಿಟ್, ರಿಸ್ಟ್ರಿಕ್ಟೆಡ್ ಟೈಮ್ ಲಿಮಿಟ್ ಟು ಪೇ ಅಂತೇಳಿ. ಯಾಕೆಂದ್ರೆ ನಾನು 1 ವರ್ಷಕ್ಕೆ ಸಾಲ ತಗೊಂಡ್ಬಿಟ್ಟು ವರ್ಷಗಟ್ಲೆ ಆದ್ರೂ ಕಟ್ತಾ ಇದ್ರೆ ಅವ್ರು ನೋಡ್ತಾರೆ, 1 ಮಂತ್ ನೋಡ್ತಾರೆ, ನೆಕ್ಸ್ಟ್ ಮಂತ್ ಆಗ್ಲೇ ನೋಟಿಸ್ ಬಂದಿರುತ್ತೆ. ನೋಟಿಸ್ ಬಂದ್ರು ಇನ್ ಕೇಸ್ ನೋಡಿ ಪರ್ಸನೇ ಸತ್ತೋಗ್ಬಿಟ್ಟ, ಇನ್ಯಾರ ನೋಟಿಸ್ ಯಾರು ರಿಪ್ಲೈನೇ ಮಾಡಲ್ಲ, ಅವಾಗೆಲ್ಲ ಎನ್ಕ್ವೈರಿ ಹೋಗ್ತಾರೆ. ಸೊ ಈ ತರ ಅಂತ ಗೊತ್ತಾದಾಗ ಇನ್ಯಾರೋ ಪರ್ಸನ್, ಯಾಕೆಂದ್ರೆ ಅವ್ನು ಶ್ಯೂರಿಟಿ ಹಾಕಿರ್ತಾನಲ್ಲ, ಸೊ ಅವಾಗ ಅವ್ನು ಪೇ ಮಾಡ್ಬೇಕಾಗುತ್ತೆ. ಆದ್ರೆ ಅಲ್ಲಿ ಯಾವುದೇ ರೀತಿ ಕನ್ಸಿಡರೇಷನ್ ಅಲ್ಲಿ ಇರೋದಿಲ್ಲ ಅವಾಗ. ನೆಕ್ಸ್ಟ್ ಕಂಪ್ಲೀಟೆಡ್ ಗಿಫ್ಟ್ ಅಂತ ಹೇಳ್ತೀವಿ. ಕೆಲವು ಟೈಮ್ ಅಲ್ಲಿ ನಥಿಂಗ್ ಇನ್ ದಿಸ್ ಸೆಕ್ಷನ್ ಶೆಲ್ ಅಫೆಕ್ಟ್ ದ ವ್ಯಾಲಿಡಿಟಿ ಆಸ್ ಬಿಟ್ವೀನ್ ದ ಡೋನರ್ ಅಂಡ್ ಡೋನಿ. ಡೋನರ್ ಅಂದ್ರೆ ಯಾರು ಕೊಟ್ಟಿರ್ತಾನೆ ಗಿಫ್ಟ್, ಯಾರು ಇಸ್ಕೊಂಡಿರ್ತಾನೆ ಡೋನಿ, ಯಾವುದೇ ರೀತಿಯ ಒಂದು ವ್ಯಾಲಿಡಿಟಿ ಅಂದ್ರೆ ಈ ರೀತಿಯಾಗಿ ಅಂದ್ರೆ ಡೋನರ್ ಅಂಡ್ ಡೋನಿ, ನಾನೇನೋ ಗಿಫ್ಟ್ ಕೊಟ್ಟೆ ಇನ್ನೊಬ್ಬ ಗಿಫ್ಟ್ ತಗೊಂಡ ಡೋನಿ ಆಗ್ತಾನೆ. ಡೋನರ್ ಅಂದ್ರೆ ಯಾರು ಗಿಫ್ಟ್ ಕೊಡ್ತಾ ಇದ್ದಾನೆ ಅವ್ನು ಡೋನರ್ ಆಗ್ತಾನೆ, ಯಾರು ಇಸ್ಕೊಂತಾ ಇದ್ದಾನೆ ಅವ್ರು ಡೋನಿ ಆಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲೂ ಅಷ್ಟೇ ನಾವು ಮಾಡ್ಕೊಂತಕ್ಕಂಥ ಒಪ್ಪಂದ ವ್ಯಾಲಿಡ್ ಆಗಿರುತ್ತೆ. ಇಲ್ಲೂ ಸಹ ನೀನು ಕನ್ಸಿಡರೇಷನ್ ಕೊಡ್ಲೇಬೇಕು ಅನ್ನೋದು ಇರೋದಿಲ್ಲ. ರಿಯಲಿ ಆಫ್ ಎನಿ ಗಿಫ್ಟ್ ಆಕ್ಚುಲಿ ಮೇಡ್ ಅಂತ ಹೇಳ್ತೀವಿ. ಸೊ ಇನ್ ಕೇಸ್ ಆಫ್ ಅ ಗಿಫ್ಟ್ ಆಕ್ಚುಲಿ ಮೇಡ್ ನೋ ಕನ್ಸಿಡರೇಷನ್ ಇಸ್ ನೆಸೆಸರಿ. ಅಂದ್ರೆ ಗಿಫ್ಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ಕನ್ಸಿಡರೇಷನ್ ಇರಲೇಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. Moreover, there need not to be nearness of relation also. ಅಂದ್ರೆ ಲವ್ ಅಂಡ್ ಅಫೆಕ್ಷನ್ ಅಂತ ಬಂದಾಗ ಏನಾಗುತ್ತೆ, ಅಟ್ ಲೀಸ್ಟ್ ನಿಯರ್ ರಿಲೇಷನ್ ಆಗಿರ್ತಾರೆ. ಹೆಂಡತಿ ಇರ್ಬೋದು, ಮಗ ಇರ್ಬೋದು, ಮಗಳಿರ್ಬೋದು, ಆ ರೀತಿ ನಿಯರ್ ರಿಲೇಷನ್ಸ್ ಇರ್ತಾರೆ. ಬಟ್ ಈ ಕಂಪ್ಲೀಟೆಡ್ ಗಿಫ್ಟ್ ಅಲ್ಲಿ ನಿಯರ್ ರಿಲೇಷನ್ ಇರಬೇಕು ಅಂತ ಏನಿಲ್ಲ, ಯಾರಿಗಾದ್ರೂ ಕೊಡ್ಬೋದು. ಅಲ್ಲ ನೋಡಿ, ದೀಪ್ತಿ ರಿಸೀವ್ಸ್ ಎ ಗಿಫ್ಟ್ ಫಾರ್ ಅವರ್ ಬರ್ತ್ಡೇ ಫ್ರಮ್ ಶಿವಾನಿ. ಇಟ್ ಈಸ್ ವ್ಯಾಲಿಡ್ though it is without consideration. ನೋಡಿ ಇಲ್ಲಿ ಇವ್ರೇನ್ ಕನ್ಸಿಡರೇಷನ್ ಏನ್ ಕೊಡ್ಲೇಬೇಕು ಅಂತ ಏನಿಲ್ಲ. ಸೊ ಬರ್ತ್ಡೇ ನಡೆಯುತ್ತೆ, ಒಂದು ಗಿಫ್ಟ್ ಕೊಡ್ತಾರೆ ನೋಡಿ, ದೀಪ್ತಿ ಒಂದು ಗಿಫ್ಟ್ ಅನ್ನ ರಿಸೀವ್ ಮಾಡ್ಕೊಂತಾಳೆ ನನ್ನ ಫ್ರೆಂಡ್ ಇಂದ, ಶಿವಾನಿಯಿಂದ, ಅದಕ್ಕೆ ವ್ಯಾಲಿಡಿಟಿ ಇದೆ ಅಲ್ವಾ. ಇವತ್ತು ಎಷ್ಟೋ ಮ್ಯಾರೇಜ್ಗಳಲ್ಲಿ ಕೆಲವರು ಕಾರೇ ಕೊಟ್ಬಿಡ್ತಾರೆ ಗಿಫ್ಟ್ ಅಲ್ವಾ. ಕೆಲವರು ತುಂಬಾ ರಿಚ್ ಇರ್ತಾರೆ, ಫ್ರೆಂಡೇ ಆಗಿರ್ಲಿ, ಬೇಕಾದ್ರೆ ತಗೊಳಪ್ಪ ಅಂತ ನಿಮ್ ಕಾರನ್ನೇ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ನೋಡಿ. ಅಲ್ಲಿಗೆ ಅಲ್ಲಿ ಕನ್ಸಿಡರೇಷನ್ ಇರಬೇಕು ಅಂತೇನಿಲ್ಲ. ಹಾಗಾಗಿ ಈ ಗಿಫ್ಟ್ಸ್ ಅನ್ನ ನಾವೇನ್ ಕೊಡ್ತೀವಿ, ಗಿಫ್ಟ್ ಅನ್ನ ಕೊಡೋ ಒಂದು ಸಂದರ್ಭದಲ್ಲಿ ಕನ್ಸಿಡರೇಷನ್ ಇರಲೇಬೇಕು ಅಂತ ಹೇಳಿ ಇರೋದಿಲ್ಲ. ಹಾಗಾಗಿ ಇಂಥ ಒಂದು ಕಂಪ್ಲೀಟೆಡ್ ಗಿಫ್ಟ್ಗೆ ಎಕ್ಸೆಪ್ಷನ್ಸ್ ಇದೆ. ಇವತ್ತು ಎಷ್ಟೋ ತರ ಕೆಲವರು ಗಿಫ್ಟ್ಸ್ ಅನ್ನ ಕೊಡ್ತಾ ಇರ್ತಾರೆ ಇಲ್ವಾ. ಕೆಲವರು ಆಕ್ಟರ್ ಇರ್ಬೋದು ಅಥವಾ ಸಿಂಗರ್ಸ್ ಇರ್ಬೋದು, ಏನೋ ಅವರ ಒಂದು ಇದಕ್ಕೆ ಎಷ್ಟೋ ಒಂದು ಮನೆಗಳೇ ಗಿಫ್ಟ್ ಕೊಡ್ತಾರೆ, ಕಾರ್ ಗಿಫ್ಟ್ ಕೊಡ್ತಾರೆ, ಬೈಕ್ ಗಿಫ್ಟ್ ಕೊಡ್ತಾರೆ. ಅದೇ ತರ ಎನಿಥಿಂಗ್ ಯಾವ್ದಾದ್ರು ಒಂದು ಗಿಫ್ಟ್ಸ್ ಅನ್ನ ಕೊಡ್ಬೋದು. ಹಾಗಾಗಿ ಆ ರೀತಿಯಾಗಿ ವಾಲಂಟ್ರಿಯಾಗಿ ಇವ್ರು ಏನ್ ಗಿಫ್ಟ್ ಕೊಡ್ತಾರೆ, ಫ್ರೆಂಡ್ಗೆ ಇರ್ಬೋದು ಅಥವಾ ಇನ್ಯಾವುದೋ ಒಂದು, ಇವನ್ ಕೆಲವು ನೋಡಿ ರಿಲೇಶನ್ಶಿಪ್ ಬೇಕು ಅಂತ ಇಲ್ಲ ಗಿಫ್ಟ್ ಕೊಡ್ಬೇಕಾದ ಸಂದರ್ಭದಲ್ಲಿ. ಬಟ್ ಎನಿ ಪರ್ಸನ್ ಒಂದು ಟೈಮಲ್ಲಿ ಅಥವಾ ಒಂದು ಆಕ್ಟರ್ ನೋಡ್ಬಿಟ್ಟು ಖುಷಿ ಆಯ್ತು ಇವ್ನಿಗೆ, ಅಥವಾ ಅವ್ನ ಆಕ್ಟಿಂಗ್ ನಾನು ಎನ್ಕರೇಜ್ ಮಾಡಬೇಕು ಅಂತೇಳಿ ಏನೋ ಒಂದು ಪ್ರಾಪರ್ ಒಂದು ಗಿಫ್ಟ್ ಅನ್ನ ಕೊಟ್ಟ. ಸೊ ಅದ್ಯಾವುದಕ್ಕೂ ಕನ್ಸಿಡರೇಷನ್ ಇರಲೇಬೇಕು ಅಂತ ಹೇಳಿ ಇಲ್ಲ. ಅದಕ್ಕೆ ಎಕ್ಸೆಪ್ಷನ್ಸ್ ಇರುತ್ತೆ. ದೆನ್ ನೆಕ್ಸ್ಟ್, ಕನ್ಸಿಡರೇಷನ್ ಈಸ್ ನಾಟ್ ರಿಕ್ವೈರ್ಡ್
ಫಾರ್ ದ ಕ್ರಿಯೇಷನ್ ಆಫ್ ಏಜೆನ್ಸಿ. ನೋಡಿ, ಏಜೆನ್ಸಿ ಅಂತ ಕ್ರಿಯೇಟ್ ಮಾಡಿದಾಗ ಅಲ್ಲೂ ಸಹ ಕನ್ಸಿಡರೇಷನ್ ಅನ್ನ ಕೊಡ್ಲೇಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ thus when a person is appointed as an agent, it is valid even if there is no consideration. ಅಂದ್ರೆ ಇಲ್ಲಿ ಸಪೋಸ್ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ತುಂಬಾ ದುಡ್ಡು ರಿಚ್ ಇದ್ದಾನೆ, ಅವ್ನು ಯಾವ್ದೋ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿನ ಒಂದು ಅನಾಥಾಶ್ರಮನ ಏನೋ ನೋಡ್ಕೊಳ್ಳೋದಕ್ಕೆ ಕೊಟ್ಟು ಬಿಡ್ತಾನೆ, ನೀನ್ ನೋಡ್ಕೊಂತ ಇರು ಅಂತ ಕೊಟ್ಟು ಬಿಡ್ತಾನೆ. ಆಗ ಏಜೆನ್ಸಿಗೆ ಅಂದ್ರೆ ಅವ್ನ ಪರವಾಗಿ ವರ್ಕ್ ಮಾಡ್ತಾ ಇರ್ತಾನೆ, ಅವಾಗ್ಲೂ ನೀನು ಸಮಥಿಂಗ್ ಇನ್ ರಿಟರ್ನ್ ಕೊಡ್ಲೇಬೇಕು ಅಂತ ಏನಿಲ್ಲ. ಯಾಕಂದ್ರೆ ಎಷ್ಟೋ ಸತಿ ಕೆಲವು ಟೈಮ್ ಏನಾಗುತ್ತೆ, ಕೆಲವರು ತುಂಬಾ ರಿಚ್ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಕೆಲವು ಪರ್ಟಿಕ್ಯುಲರ್ ಒಂದು ಪ್ರಾಪರ್ಟಿನ ಬೇರೆಯವ್ರಿಗೆ ಫ್ರೀ ಆಗೇ ಕೊಟ್ಬಿಡ್ತಾರೆ. ಅಥವಾ ಇವತ್ತೆಷ್ಟೋ ಅನಾಥಾಶ್ರಮಗಳಿದೆ, ಅಲ್ಲಿ ಎಷ್ಟೋ ಜನ ಹೋಗ್ಬಿಟ್ಟು ಅಲ್ಲಿ ಇರ್ತಾರೆ, ಮನೇಲಿ ಇರ್ತಾರೆ, ಅವ್ರೇನು ಕೊಡೋದಿಲ್ಲ, ಅಲ್ಲಿ ಕೊಡ್ಲೇಬೇಕು ಅಂತ ಏನಿಲ್ಲ. ಆದ್ರೆ ಅದನ್ನ ಯಾರೋ ಒಬ್ಬ ಆನ್ ಬಿಹಾಫ್ ಆಫ್ ನೋಡಿ ಅವ್ನ ಪರವಾಗಿ, ಯಾಕೆಂದ್ರೆ ಇವತ್ತು ಅವನೇ ಎಲ್ಲ ನೋಡ್ಕೋಬೇಕು ಅಂದ್ರೆ ಕಷ್ಟ ಆಗುತ್ತೆ. ಕೆಲವು ತುಂಬಾ ರಿಚ್ ಇರೋರು ಏನ್ ಮಾಡ್ತಾನೆ, ಬೇರೆಯವ್ರಿಗೆ ಒಬ್ಬ ಏಜೆಂಟ್ ಅಂತೇಳಿ ಅಪಾಯಿಂಟ್ ಮಾಡ್ಬಿಡ್ತಾರೆ. ಅಪಾಯಿಂಟ್ ಮಾಡ್ಬಿಟ್ಟು ನಿಂದು ಒಂದೇನಿದೆ, ಈ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿ ಏನಿದೆ ನೀನೇ ನೋಡ್ಕೋ, ಅಥವಾ ಈ ಅನಾಥಾಶ್ರಮ ಏನಿದೆ ನೀನೇ ನೋಡ್ಕೋ ಅಂತ ಹೇಳ್ತಾರೆ. ಆಗ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಫ್ರೀಯಾಗಿ ಜಾಗನೂ ಕೊಟ್ಟಿರ್ತಾರೆ, ಮತ್ತೆ ಅವ್ರಿಗೆ ಊಟ ತಿಂಡಿ ಇರ್ಬೋದು, ಎಲ್ಲಾನು ಫ್ರೀನೇ ಇರುತ್ತೆ. ಅಲ್ಲೇನು ಕನ್ಸಿಡರೇಷನ್ ಕೊಡ್ಲೇಬೇಕು ಅಂತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಿ alone agent gets the remuneration by way of commission or salary for the service rendered. No consideration is immediately necessary at the time of appointment. ಅಂದ್ರೆ ಇಲ್ಲಿ ಏನಾಗುತ್ತೆ, ಏಜೆಂಟ್ ಆಗಿ ಅಪಾಯಿಂಟ್ ಮಾಡಿದಾಗ್ಲೂ ಸ್ಯಾಲರಿನ ಪೇ ಮಾಡ್ತಾರೆ ಅಲ್ವಾ. ಈಗ ಮೇನ್ ಪರ್ಸನ್ ಅವತ್ತು ತುಂಬಾ ಚೆನ್ನಾಗಿ ದುಡ್ಡಿದೆ, ಹಾಗಾಗಿ ಏಜೆಂಟ್ ಅನ್ನ ಅಪಾಯಿಂಟ್ ಮಾಡಿದ್ದಾನೆ. ಅಪಾಯಿಂಟ್ ಮಾಡ್ಬಿಟ್ಟು ಅವ್ನು ನೋಡ್ಕೊಳಕ್ ಹೇಳಿದಾನೆ. ಆದ್ರೆ ಅದಕ್ಕೆ ಅವ್ನು ರೆಮ್ಯುನರೇಷನ್ ಕೊಡ್ಬೋದು, ಸ್ಯಾಲ್ರಿ ಕೊಡ್ಬೋದು, ಆದ್ರೆ ಇಮಿಡಿಯೇಟ್ ಆಗಿ ಕೊಡ್ಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ. ಇವತ್ತು ಯಾಕೆಂದ್ರೆ ಸುಮಾರು ಈ ರೀತಿಯಾಗಿ ಏನು ಸರ್ವಿಸ್ ಅನ್ನ ಕೊಡ್ತಕ್ಕಂಥವ್ರು, ಅಂದ್ರೆ ಇಲ್ಲಿ ದಾನ ಮಾಡೋದು ಅಲ್ವಾ, ಇಷ್ಟೇನೋ ಇದೆ ಇಂಥವ್ರಿಗೆ ಕಷ್ಟ ಇದೆ ಅವ್ರಿಗೆ ಕೊಟ್ಬೋಣ ಅಂತೇಳಿ. ಆಗೇನಾಗತ್ತೆ, ಅನಾಥಾಶ್ರಮ ಅಂತ ಮಾಡಿದಾಗಲೂ ಅದನ್ನ ನೋಡ್ಕೊಳ್ಳೋರೊಬ್ರು ಇರ್ಬೇಕು ಅಲ್ವಾ, ಅದಕ್ಕೆ ಮೈಂಟೆನೆನ್ಸ್ ಮಾಡೋರೊಬ್ರು ಇರ್ಬೇಕು. ಆಗ ಮೈಂಟೈನ್ ಮಾಡ್ತಾ ಇರ್ತಾರೆ, ಆದ್ರೆ ಇಮಿಡಿಯೇಟ್ ಆಗಿ ಅವ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಮತ್ತೆ ಆ ಮೈಂಟೈನ್ ಮಾಡುವಂತ ಸಂದರ್ಭದಲ್ಲಿ ಏಜೆನ್ಸಿ ಅಂತ ಹೇಳಿ ಏನಿರುತ್ತೆ, ಟ್ರಸ್ಟ್ ಅಂತ ಹೇಳಿ ನಾವ್ ಏನ್ ಮಾಡಿರ್ತೀವಿ, ಕೆಲವು ಅಲ್ಲಿ ಯಾವುದೇ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಅಂದ್ರೆ ಇಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಎಲ್ಲಾ ಒಂದು ಸಿಚುಯೇಷನ್ ಅಲ್ಲೂ ನಾವು ಹಣ ಕೊಡ್ಲೇಬೇಕು ಅಂತ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅವರು ಫ್ರೀಯಾಗಿ ಕೆಲವು ಸರ್ವಿಸಸ್ ಅನ್ನ ಕೊಡ್ತಾ ಇರ್ತಾರೆ, ಅವಾಗ್ಲೂ ಸಹ ಅದಕ್ಕೆ ವ್ಯಾಲಿಡ್ ಕನ್ಸಿಡರೇಷನ್ ಆಗುತ್ತೆ. ನೋಡಿ, ತನ್ನ ಎಂಟೈರ್ ಪ್ರಾಪರ್ಟಿ ಇರುತ್ತೆ, ಒಂದು ಫುಲ್ ಒಂದು 2 ಎಕರೆ ಜಮೀನೇ ಬಿಟ್ಕೊಟ್ಬಿಡ್ತಾರೆ ದೇವ್ರಿಗಾಗಿನೋ, ಅದೊಂದು ಮಠಕ್ಕೋ ಅಥವಾ ಅನಾಥಾಶ್ರಮಕ್ಕೋ, ಒಂದು ಇಡೀ ಒಂದು ಪ್ರಾಪರ್ಟಿನ ಬಿಟ್ಕೊಡ್ತಾರೆ. ಅವೆಲ್ಲವೂ ಸಹ ವ್ಯಾಲಿಡ್ ಆಗಿರುತ್ತೆ. ರೆಮಿಷನ್ ಬೈ ದ ಪ್ರಾಮಿಸಿ ಆಫ್ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಮಿಸ್. ನೋಡಿ, ರೆಮಿಷನ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಅಮೌಂಟ್ ರೆಡ್ಯೂಸ್ ಮಾಡೋದು, ಕಡಿಮೆ ಮಾಡೋದು. ಬೈ ದ ಪ್ರಾಮಿಸಿ ಅಂದ್ರೆ ಇಲ್ಲಿ ಪ್ರಾಮಿಸ್ ಮಾಡಿದ ಪ್ರಾಮಿಸಾರ್ ಅಂಡ್ ಪ್ರಾಮಿಸಿ ಅಂತ ಹೇಳ್ತೀನಿ. ನೋಡಿ, ಅಂದ್ರೆ ಇಲ್ಲಿ ನಾನು ಇಷ್ಟು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ, ಯಾರಿಗ್ ಪ್ರಾಮಿಸ್ ಮಾಡಿದೀನಿ ಅವ್ನು ಪ್ರಾಮಿಸಿ ಆಗ್ತಾರೆ. ರೆಮಿಷನ್ ಬೈ ದಿ ಪ್ರಾಮಿಸಿ, ನೋಡಿ ಪ್ರಾಮಿಸಿನೇ ಕಡಿಮೆ ಮಾಡ್ತಾನೆ, ಅವನಾಗೋನೇ ಅಮೌಂಟ್ ಕಡಿಮೆ ಮಾಡ್ತಾನೆ. ಆಫ್ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಮಿಸ್, ಯಾರು ಪ್ರಾಮಿಸ್ ಮಾಡಿದ್ದ ಅವನ್ಗೆ ಅವನ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಅವಗ್ರ ಅಮೌಂಟ್ ಕಡಿಮೆ ಮಾಡ್ಬಿಡ್ತಾನೆ. ಸೊ ಆ ಸಂದರ್ಭದಲ್ಲೂ ಸಹ ಎಕ್ಸೆಪ್ಷನ್ ಇದೆ, ಕನ್ಸಿಡರೇಷನ್ ಇರಲೇಬೇಕು ಅಂತ ಇಲ್ಲ. ಅಂದ್ರೆ ಇಲ್ಲಿ ಆಸ್ ಪರ್ ದ ಸೆಕ್ಷನ್ 63 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಎ ಕ್ರೆಡಿಟರ್ ಕೆನ್ ಅಗ್ರಿ ಟು ಗಿವ್ ಅಪ್ ಎ ಪಾರ್ಟ್ ಆಫ್ ಹಿಸ್ ಕ್ಲೈಮ್ ಆನ್ ದೇರ್ ನೀಡ್ ಬಿ ನೋ ಕನ್ಸಿಡರೇಷನ್ ಫಾರ್ ಸಚ್ ಅನ್ ಅಗ್ರಿಮೆಂಟ್. ಸೆಕ್ಷನ್ 63 ಅಲ್ಲಿ ಏನ್ ಹೇಳುತ್ತೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ, ಅಂದ್ರೆ ಒಬ್ಬ ಕ್ರೆಡಿಟರ್ ಅಂದ್ರೆ ಒಬ್ಬ ಏನು ಸಾಲ ಕೊಟ್ಟಿದ್ದಾನೆ ಅವನೇ ಬಿಟ್ಕೊಟ್ಬಿಟ್ರೆ ಕೆನ್ ಅಗ್ರಿ ಟು ಗಿವ್ ಅಪ್ ಎ ಪಾರ್ಟ್ ಆಫ್ ಹಿಸ್ ಕ್ಲೈಮ್ and there need be no consideration for such an agreement. ಅದಕ್ಕೆ ಕನ್ಸಿಡರೇಷನ್ ಬೇಕು ಅಂತಾನೆ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ಇಲ್ಲಿ ಅರ್ಪಿತಾ ಹ್ಯಾಸ್ ಟು ಪೇ ₹50,000 ಟು ರಾಜು. ಅರ್ಪಿತಾ ಅನ್ನೋರು 50,000 ರಾಜುಗೆ ಕೊಡಬೇಕಿತ್ತು. ಬಟ್ ಈ ಅಗ್ರೀಡ್, ಅವ್ರು ಅಗ್ರಿ ಮಾಡ್ಕೊಂಡ, ಯಾರೋ ರಾಜು ಅಗ್ರಿ ಮಾಡ್ಕೊಂಡ ಟು ರೆಡ್ಯೂಸ್ ಇಟ್ಸ್ 45,000 ಟುವರ್ಡ್ಸ್ ಕಂಪ್ಲೀಟ್ ಸೆಟಲ್ಮೆಂಟ್. ನೋಡಪ್ಪ, ನೀನು 50,000 ಏನು ಕೊಡ್ಬೇಡ, ನಾನು 45,000ನೇ ಕೊಡು ಸಾಕು ಅಂತ ಹೇಳಿ ಒಪ್ಕೊಂಬಿಟ್ಟ.
ಆಗ್ಲೂ ಸಹ ಏನೋ ಪೂರ್ತಿಯಾಗಿ ಕೊಡ್ಲೇಬೇಕು ಅಂತ ಏನಿಲ್ಲ. ಅಂದ್ರೆ ಇಲ್ಲಿ ರೆಮಿಷನ್ ಅಂತ ಹೇಳ್ತೀವಿ, ಅಂದ್ರೆ ಇಲ್ಲಿ ಅವರೇ ಕಡಿಮೆ ಮಾಡ್ತಕ್ಕಂಥದ್ದು ಬೈ ಪ್ರಾಮಿಸಿಂಗ್. ಅಂದ್ರೆ ಇವಾಗ ಯಾರು ಸಾಲ ಕೊಟ್ಟಿರ್ತಾನೋ ಅವನೇ ಕಡಿಮೆ ಮಾಡೋದು. ಅಂದ್ರೆ ಕೆಲವು ಸಂದರ್ಭದಲ್ಲಿ ಆಗುತ್ತೆ ನೋಡಿ, ಇಲ್ಲೇನಾಗತ್ತೆ, ಕೆಲವ್ರ ಹತ್ರ ತುಂಬಾ ಪ್ರಾಪರ್ಟಿ ಇರುತ್ತೆ, ಚೆನ್ನಾಗಿ ದುಡ್ಡಿರತ್ತೆ, ಆಗ ಇವ ಹತ್ರ ಯಾರೋ ಸಾಲ ಇಸ್ಕೊಂಡಿರ್ತಾರೆ, ಈ ರೀತಿ ಏನು 50,000 ಸಾಲ ಇಸ್ಕೊಂಡಿರ್ತಾನೆ, ಪಾಪ ಅವ್ನ ಕೈಲಿ ಕೊಡಕ್ ಕಷ್ಟ ಆಗ್ತಿರುತ್ತೆ. ಅವ್ನ್ ಕಷ್ಟ ನೋಡ್ತಾನೆ, ಕಷ್ಟ ನೋಡ್ಬಿಟ್ಟು ಹೋಗಪ್ಪ ಮರ, ನಿಂಗೆ 50,000 ಏನ್ ಕೊಡ್ಬೇಡ, ನಂಗೆ 45,000ನೇ ಕೊಡು ಸಾಕು, ಇನ್ನು 5,000 ನಿನ್ಗೆ ಬಿಟ್ಕೊಟ್ಬಿಟ್ಟಿದೀನಿ ಹೋಗಂತೇಳಿ ನೋಡಿ. ಆತರ ಇಲ್ದಾಗ್ಲೂ ಸಹ ಅದಕ್ಕೆ ಎಕ್ಸೆಪ್ಷನ್ ಇರುತ್ತೆ. ಕನ್ಸಿಡರೇಷನ್ ಇಷ್ಟೇ ಕೊಡ್ಬೇಕು ಅಂತ ಏನು ಇರೋದಿಲ್ಲ. ಆದ್ರೂ ಕೆಲವು ಸತಿ ಕೆಲವು ನೋಡಿ, ಸದ್ಯ ಸಾಲ ತೀರ್ಸಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಆ ರೀತಿಯಾಗಿ ನೀವು ಒಂದು 5 ಲಕ್ಷ ಕೊಡ್ಬೇಕಾಯ್ತು, 5 ಲಕ್ಷ ಕೊಡೋ ಕಡೆ, ಅಥವಾ ಈವನ್ ವಿತ್ ಇಂಟ್ರೆಸ್ಟ್ 5 ಲಕ್ಷದ ಮೇಲೆ ಒಂದು 15% ಏನಾದ್ರು ಬಡ್ಡಿ ಇದೆ, ಒಂದು 2% ಬಿಟ್ಕೊಟ್ಬಿಡ್ತಾರೆ. 2% ಕೊಡ್ಲೇಬೇಡಿ, ನಂಗೆ ಕಡಿಮೆ ಕೊಡಿ, ಪರವಾಗಿಲ್ಲ ಇಷ್ಟು ಕಡಿಮೆನೆ ಕೊಡಿ ನನ್ಗೆ ಅಂತೇಳಿ. ಆಗ ಒಪ್ಕೊಂಡಂತ ಸಂದರ್ಭದಲ್ಲಿ ಮ್ಯೂಚುವಲ್ ಅಗ್ರಿಮೆಂಟ್, ಇಬ್ರು ಪರ್ಸನ್ಸ್ ಏನಿರ್ತಾರೆ, ಇಬ್ರು ಒಪ್ಕೊಂಡ್ರೆ ಒಬ್ರಿಗೊಬ್ರು, ಆಗ ಅದಕ್ಕೆ ಕನ್ಸಿಡರೇಷನ್ ಇರಲೇಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ದೆನ್ ಅಗ್ರಿಮೆಂಟ್ ಟು ಎಕ್ಸ್ಟೆಂಡ್ ಟೈಮ್ ಅಂತೇಳಿ, ಎಕ್ಸ್ಟೆಂಡ್ ಟೈಮ್. ಕೆಲವು ಟೈಮ್ ಆಸ್ ಪರ್ ಸೆಕ್ಷನ್ 63 ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, an agreement to extend time for performance of a contract need not to be supported by consideration. ಕೆಲವು ಟೈಮ್ ಏನಪ್ಪಾ ಅಂದ್ರೆ ಟೈಮ್ ಅವರೇ ಎಕ್ಸ್ಟೆಂಡ್ ಮಾಡ್ತಾರೆ, ಆಗ್ಲೂ ಪರ್ಫಾರ್ಮೆನ್ಸ್ ಮಾಡ್ಲೇಬೇಕು. ಅಂದ್ರೆ ಆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವ್ರು ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಆಗ ನೀನ್ ಕನ್ಸಿಡರೇಷನ್ ಕೊಡ್ಲೇಬೇಕು ಅಂತೇನಿಲ್ಲ. ಹಾಗೆ ಸೆಕ್ಷನ್ 63 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಹೇಳುತ್ತೆ, ಅಂದ್ರೆ ಯಾವುದೇ ಒಂದು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರೆ, ಪರ್ಫಾರ್ಮೆನ್ಸ್ ಆಫ್ ಎ ಕಾಂಟ್ರಾಕ್ಟ್ ನ ಮಾಡೋದಕ್ಕೆ ಟೈಮ್ ಎಕ್ಸ್ಟೆಂಡ್ ಮಾಡಿದ್ರು, ಆ ಸಂದರ್ಭದಲ್ಲೂ ಸಹ ನೀಡ್ ನಾಟ್ ಟು ಬಿ ಸಪೋರ್ಟೆಡ್ ಬೈ ಕನ್ಸಿಡರೇಷನ್ ಕೊಡ್ಲೇಬೇಕು ಅಂತ ಹೇಳಿ ಇಲ್ಲ. ಸಪೋಸ್ ನೋಡಿ, ಏನು ಒಪ್ಕೊಂಡಿರ್ತಾನೆ, 1 ವರ್ಷದಲ್ಲಿ ಈ ಒಂದು ಮನೇನ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀನಿ, ಇಷ್ಟು ದುಡ್ಡನ್ನ ನಂಗೆ ಕೊಡು ಅಂತೇಳಿ. ಆಗೋದಿಲ್ಲ, 1 ವರ್ಷದಲ್ಲಿ ಇವ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಆಗ ಇವ್ರೇನ್ ಮಾಡ್ತಾರೆ, ಇನ್ನ ನಂಗೆ 6 months ಟೈಮ್ ಬೇಕು ಅಂತ ಕೇಳ್ತಾನೆ. ಸೊ ಆಗ ಟೈಮ್ ಅನ್ನ ಕೊಡ್ತಾರೆ. ಆಗ ಅಲ್ಲಿ ನೋಡಿ, ಇಷ್ಟು ಲೇಟ್ ಮಾಡ್ಬಿಟ್ಟಿದ್ದೀನಿ, ನಂಗೆ ಇನ್ನೂ ಎಕ್ಸ್ಟ್ರಾ ಕೊಡು ಅಂತೇಳಿ ಕೇಳೋದಕ್ಕೆ ಬರೋದಿಲ್ಲ. ಅಥವಾ ತುಂಬಾ ಟೈಮ್ ತಗೊಂಡಿದ್ದೀನಿ, ಇಷ್ಟು ದುಡ್ಡು ಕೊಡಲ್ಲ ಅಂತೇಳಿ ಅವರು ಏನ್ ಹೇಳೋದಿಲ್ಲ. ಅಂದ್ರೆ ಇಲ್ಲೇನಪ್ಪಾ ಅಂದ್ರೆ ಒಬ್ರಿಗೊಬ್ರು ಒಪ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದಕ್ಕೆ ಕನ್ಸಿಡರೇಷನ್ ಕೊಡ್ಲೇಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಕನ್ಸಿಡರೇಷನ್ ಇರ್ಲೇಬೇಕು ಅನ್ನತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ದೆನ್ ಬೈಲ್ಮೆಂಟ್. ಬೈಲ್ಮೆಂಟ್ ಅಂದ್ರೇನು? ಇಟ್ ಮೀನ್ಸ್ ಗಿವಿಂಗ್ ಅನ್ ಆರ್ಟಿಕಲ್ ಟು ಎ ಪರ್ಸನ್ ಫಾರ್ ಎ ಸರ್ಟೈನ್ ಪರ್ಪಸ್ ಅಂಡ್ ಇಟ್ ಈಸ್ ಟು ಬಿ ರಿಟರ್ನ್ಡ್ ಆಫ್ಟರ್ ದ ಪರ್ಪಸ್ ಈಸ್ ಫುಲ್ಫಿಲ್ಡ್ ಬಟ್ ನೋ ರೆಮ್ಯುನರೇಷನ್ ಇಸ್ ಚಾರ್ಜ್ಡ್ ಫಾರ್ ದಿ ಫೇವರ್. ನೋಡಿ, ಬೈಲ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೋ ಒಂದು ಆರ್ಟಿಕಲ್ ಅನ್ನ ಬೇರೆಯವರಿಗೆ ಕೊಡೋದು. ನಾವು ಏನೋ ಒಂದು ಪರ್ಪಸ್, ಆ ಪರ್ಪಸ್ ಕಂಪ್ಲೀಟ್ ಆದ್ಮೇಲೆ ಅವ್ನು ನನಗೆ ರಿಟರ್ನ್ ವಾಪಸ್ ಕೊಡ್ತಾನೆ. ಆ ಸಂದರ್ಭದಲ್ಲೂ ಸಹ ನೀನು ರೆಮ್ಯುನರೇಷನ್ ಕೊಡ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡಿ, ಎಲ್ಲಾ ಸಂದರ್ಭದಲ್ಲೂ ನಾವ್ ಹೇಳ್ತೀವಲ್ಲ, ಏನೋ ಕನ್ಸಿಡರೇಷನ್ ಇರ್ಲೇಬೇಕು, ನೀನ್ ಅಗ್ರಿಮೆಂಟ್ ಅಂತಂದ್ರೆ ಕನ್ಸಿಡರೇಷನ್ ಇರ್ಲೇಬೇಕು ಅಂತ ಹೇಳ್ತೀವಿ. ಆದ್ರೂ ಸುಮಾರು ಸಂದರ್ಭಗಳಲ್ಲಿ ನೀನ್ ಕನ್ಸಿಡರೇಷನ್ ಇರ್ಲೇಬೇಕು ಅಂತಿಲ್ಲ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಯೂಸಿಂಗ್ ಫ್ರೆಂಡ್ಸ್ ಬೈಕ್, ಕಾರ್. ಇವಾಗ ನಿಮ್ ಫ್ರೆಂಡ್ ಏನೋ ಬಂದ ಒಂದಿನ ನಾಳೆ ಒಂದಿನ ನಂಗೆ ಗಾಡಿ ಬೇಕು ಅಂತ ಕೇಳ್ದ, ನೀವ್ ಕೊಟ್ರಿ. ಸೊ 1 ದಿನ ಆದ್ಮೇಲೆ ನೆಕ್ಸ್ಟ್ ಡೇ ಅವನು ನಿಮ್ಗೆ ವಾಪಸ್ ಕೊಟ್ಟ. ನೋಡಿ, ಅದಕ್ಕೆ ನೀವು ಏನೋ ಸಮಥಿಂಗ್ ಇನ್ ರಿಟರ್ನ್, ನಿನ್ ಗಾಡಿ ಕೊಟ್ಟಿದ್ಯಾ ಅಂತೇಳಿ ಅದಕ್ಕೆ ನೀನ್ ರಿಟರ್ನ್ ಆಗಿ ಅವ್ರು ಕೊಡ್ಲೇಬೇಕು, ನಿಮ್ ಫ್ರೆಂಡ್ ವಾಪಸ್ ಕೊಡು, ಅದಕ್ಕೆ ಅಮೌಂಟ್ ಕೊಡ್ಲೇಬೇಕು ಅಂತೇನಿಲ್ಲ ಅಲ್ವಾ. ಏನಂದ್ರೆ ಬೈಲ್ಮೆಂಟ್ ಅಂದಾಗ ಏನು, ಯಾವ್ದೋ ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೆ ನೀವು ಕೊಟ್ಟಿದ್ಯಾ, ಆ ಮುಗಿದ್ಮೇಲೆ ಆತ ಅದನ್ನ ವಾಪಸ್ ಕೊಡ್ತಾನೆ ನಮ್ಗದು, ಅದಕ್ಕೆ ನಿನ್ನು ಬಿಡಿಸ್ಕೊಳ್ಳಬೇಕು ಅಂತ ಏನಿಲ್ಲ. ಅದೇ ತರ ಒಂದಿನ ಕಾರ್, ನಿಮ್ ಫ್ರೆಂಡ್ ಹತ್ರ ಕಾರ್ ಇತ್ತು, ಒಂದಿನ ಕೊಡಪ್ಪ ನಂಗೆ ಕಾರು ಇನ್ಕೋಬೇಕು, ನಂಗೆ ಓಡಿಸ್ಕೊಂಬಂದು ಕೊಡ್ತೀನಿ ಅಂತ. ಸರಿ, ಅವನು ಒಂದಿನ ಕಾರ್ ಇಸ್ಕೊಂತಾನೆ, ಅದೆಲ್ಲ ಓಡಿಸಿದಾದ್ಮೇಲೆ ತಂದು ಕೊಡ್ತಾನೆ. ಆಗ್ಲೂ ಸಹ ನೀವೇನೇ ದುಡ್ಡು ಕೊಡ್ಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ. ನೋಡಿ, ಇದು ಸಾಮಾನ್ಯವಾಗಿ ನೋಡಿ ನಿಮ್ಮ ಲೈಫ್ ಅಲ್ಲಿ ಸಾಮಾನ್ಯವಾಗಿ ನಡೀತಿರುತ್ತೆ ಇದು ಅಲ್ವಾ. ನಮ್ದೇನೋ ಒಂದು ವೆಹಿಕಲ್ ಇರುತ್ತೆ, ಇನ್ನೊಂದು ಬುದ್ಧಿ ವೆಹಿಕಲ್ ಏನೋ ಕೆಟ್ಟ ಹೋಗುತ್ತೆ. ಸೊ ಅವಾಗ ಒಂದಿನ ವೆಹಿಕಲ್ ಕೊಡಿ, ಅಥವಾ ಈಗ ಜಸ್ಟ್ 1 hour ವೆಹಿಕಲ್ ಕೊಡ್ತೀನಿ ಅಂತ ಇಸ್ಕೊಂಡು ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲೂ ಸಹ ನಾವು ಅವ್ರಿಗೆ ಏನು
ಸಮಥಿಂಗ್ ಇನ್ ರಿಟರ್ನ್ ಅನ್ನೋ ಅವಶ್ಯಕತೆ ಬರೋದಿಲ್ಲ. ನೋಡಿ, ಎಲ್ಲಾ ಸಂದರ್ಭಗಳಲ್ಲೂ ನಾವು ಅವ್ರಿಗೆ ಕೊಡ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಾವಿಲ್ಲಿ ಬೇಲ್ಮೆಂಟ್ ಅಂತ ಹೇಳ್ತೀವಿ. ಯಾವುದೋ ಒಂದು ಉದ್ದೇಶಕ್ಕೆ ಇಸ್ಕೊಂತೀವಿ, ಆ ಕೆಲಸ ಮುಗಿದ್ಮೇಲೆ ನಾವು ಅವ್ರಿಗೆ ವಾಪಸ್ ಕೊಡ್ತೀವಿ. ನೋಡಿ, ದೀಸ್ ಆರ್ ದಿ ಸಮ್ ಎಕ್ಸೆಪ್ಷನ್ಸ್ ಟು ದಿ ರೂಲ್ ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್. ಹೇಳಿದ್ನಲ್ಲ, ಕನ್ಸಿಡರೇಷನ್ ಇರಲೇಬೇಕು ಅಂತ ಇಲ್ಲ, ಇಷ್ಟನ್ನು ಎಕ್ಸೆಪ್ಷನ್ ಅಲ್ಲಿ ಹೇಳ್ತೀವಿ. ಅಂದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಕನ್ಸಿಡರೇಷನ್ ಇರಲೇಬೇಕು ಅಂತ ಏನಿಲ್ಲ. ನೀವು ಕನ್ಸಿಡರೇಷನ್ ಇಲ್ಲದೆ ಇದ್ರು, ಕನ್ಸಿಡರೇಷನ್ ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಇಲ್ಲ ಅಂತೇಳಿ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಕನ್ಸಿಡರೇಷನ್ ಇಲ್ಲದೆ ಇದ್ರು ಸಹ ಕಾಂಟ್ರಾಕ್ಟ್ ಇರುತ್ತೆ. ಯಾಕಂದ್ರೆ ನೋಡಿ, ಬೇಲ್ಮೆಂಟ್ ಅಲ್ಲಿಂದ ಅಂಡರ್ಸ್ಟುಡ್ ಇದು. ಇವಾಗ ನೀವೇನೋ ಒಂದಿನಕ್ಕೆ ನೀವು ತಗೊಂಡೋಗಿದ್ದೀವಿ ಅಂದ್ರೆ ಒಂದಿನ ಆದ್ಮೇಲೆ ತಂದು ನನಗೆ ಕೊಡಬೇಕು. ಯಾಕೆಂದ್ರೆ ವೆಹಿಕಲ್ ನನ್ನ ಹೆಸರು ರಿಜಿಸ್ಟ್ರೇಷನ್ ಆಗಿರುತ್ತೆ, ನಾವೇ ವಾಲಂಟ್ರಿಯಾಗಿ ನಿಮ್ಗೆ ಕೊಟ್ಟಿದ್ದೀವಿ, ಬೇರೆಯವ್ರಿಗೆ ಕೊಟ್ಟಿರ್ತಾರೆ, ಅವಾಗ ಒಂದು ತಂದು ಕೊಡ್ಬೇಕದು ವಾಪಸ್. ಅಲ್ಲೇನು ಕನ್ಸಿಡರೇಷನ್ ಕೊಡ್ಬೇಕು ಅಂತಿಲ್ಲ. ಆದ್ರೆ ಕೊಡದೇ ಇದ್ದಾಗ ನೋಡಿ ಇಲ್ಲಿ, ಯಾಕೆಂದ್ರೆ ಅಕಾರ್ಡಿಂಗ್ ಟು ಬೇಲ್ಮೆಂಟ್ ಬಂದ್ಬಿಡುತ್ತೆ. ಅವಾಗ ನೀವು ಅವ್ರಿಗೆ ನಂದು ವೆಹಿಕಲ್ ತಗೊಂಡೋಗಿದ್ಯಾ, ನೀನು ಯಾಕೆ ತಂದ್ಕೊಡ್ಲಿಲ್ಲ ಅಂತೇಳಿ ಅವಾಗ ಕೇಸ್ ಹಾಕ್ಬೋದು. ಬಟ್ ಯಾರು 1 or 2 days ಪರ್ಪಸಿಗೆ ತಗೊಂಡೋಗ್ಬಿಟ್ಟು ವಾಪಸ್ ಯಾವುದೋ ಒಂದು ಪರ್ಪಸಿಗೆ ತಗೊಂಡೋಗಿ ವಾಪಸ್ ಕೊಟ್ರೆ ಆಗ ನೀವು ಅದನ್ನ ವಾಲಂಟ್ರಿಯಾಗಿ ಕೊಟ್ಟಿರೋದು. ಸೊ ಇನ್ನು ಕನ್ಸಿಡರೇಷನ್ ಕೊಡೋ ಅವಶ್ಯಕತೆ ಬರೋದಿಲ್ಲ. ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಎಕ್ಸೆಪ್ಷನ್ ಟು ದ ಲಾ, ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಯಾರಾದ್ರೂ ಡೌಟ್ಸ್ ಇದ್ರೆ ನೀವು ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಮಾಡಿ ಕೇಳಿ. ಓಕೆ, ಥ್ಯಾಂಕ್ ಯು.